ಇಡಿಯಿಂದ ರಾಜ್ಯ ಸರ್ಕಾರವನ್ನ ಬೀಳಿಸೋದಕ್ಕೆ ಯತ್ನಿಸಲಾಗ್ತಾ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಹೊರಿಸೋದಕ್ಕೆ ಅಂತ ಇಡಿ ಅಧಿಕಾರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಎಂ ಅವರನ್ನ ಸಿಲುಕಿಸಬೇಕು ಅಂತ ಯತ್ನ ಮಾಡಲಾಗ್ತಾ ಇದೆ. ಯಾರಿಗ ಅರ್ಥ ನನಗೆ ಚರ್ಚೆ ಮಾಡ್ತೀರಿ. ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ, ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ, ಅವರು ಭ್ರಷ್ಟಾಚಾರದಲ್ಲಿ ಒಳಗೋಗಿ ಬಂದಿರೋದು, ನಾವಲ್ಲ. ನಿಮ್ಮ ಉಪಮುಖ್ಯಮಂತ್ರಿಯು ಭ್ರಷ್ಟಾಚಾರದಲ್ಲಿ ಹೋಗಿ ಬಂದಿರೋದು. ಮಾಡಿ ಚರ್ಚೆ ಅದನ್ನು, ಅವರು ಜೈಲಿಗೆ ಹೋಗಿ ಬಂದಿರೋ ಈಗ ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿ ಅವ್ರು ಜೈಲಿಗೆ ಹೋಗಿ ಬಂದಿಲ್ವಾ? ಅವರು ಜೈಲಿಗೆ ಹೋಗಿ ಆಯ್ತು, ಮತ್ತೆ ಮಾತಾಡಿ ಚರ್ಚೆ ಮಾಡಿ. ಉಪಮುಖ್ಯಮಂತ್ರಿ ಜೈಲಿಗೆ ಈಗ ಯಾರಿಗ ಅರ್ಥ ಆಗಿ ಏನ್ ಮಾತಾಡಿ ಯಾರಿಗ ಅರ್ಥ ಆಗುದಿಲ್ಲ ಅದೇ ಹೇಳಿ ನೀವು. ಆಯ್ತು, ಉಪಮುಖ್ಯಮಂತ್ರಿ ಭ್ರಷ್ಟಾಚಾರ ಆಯ್ತು, ಮುಗಿಸಿ ಬೆಲ್ಲ ಮಾತಾಡಿ ಮುಗಿಸಿ ಬೆಲ್ಲ ಕಂಟಿನ್ಯೂ. ಆಯ್ತು, ಈಗ ಅವ್ರು ಮಾತಾಡಿ ನಿಮಗೆ ನೋಡಿ. ಮನೆ ಮುಖ್ಯಮಂತ್ರಿಗೆ ಪ್ರತಿಪಕ್ಷದ ಎಲ್ಲ ಆರೋಪಗಳಿಗೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಆಯ್ತು, ಈಗ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಒಬ್ರು ಇರ್ಲಿಲ್ಲ. ಈಗ ಎಲ್ಲ ತೀರ್ಮಾನ ಮಾಡ್ಕೊಂಡು ಗಲಾಟೆ ಮಾಡಬೇಕು, ಸದನ ನಡಿಬಾರ್ದು. ಆಯ್ತು, ಇದು ಅವ್ರ ಸಂದೇಶ, ಸದನ ನಡಿಬಾರ್ದು ಸಂದೇಶ. ಆಯ್ತು, ಬೆಲ್ಲ ಸ್ಟಾರ್ಟ್ ಮಾಡಲಿ. ಪ್ರಿಯಾಂಕ್ ಆಯ್ತು, ಯಾಕೆ ಸೀನಿಯರ್ ಮಿನಿಸ್ಟರ್ಸ್ ಯಾಕೆ ರೀತಿ ಮಾಡ್ತೀರಿ? ಅವ್ರು ಮಾತಾಡಿ ಮುಗಿಸಿ ಮಾಡಿ ಮುಖ್ಯ ಉತ್ತರ ಕೊಡ್ತಾರೆ. ಆಯ್ತು, ಸೀನಿಯರ್ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗಳರು ಓಡೋಗ್ಯಾರೆ, ಕಲ್ತಿಂದ ತೆಗೆದಾಕಿ ಸರ್. ಮುಖ್ಯಮಂತ್ರಿಗಳಿಂದ ಮಂತ್ರಿ ಸೀನಿಯರ್ ಮಿನಿಸ್ಟರ್ಸ್ ಮಾತೇನು ನೋಡುವ. ಔಟ್ ಆಫ್ ದ ಟ್ರ್ಯಾಕ್ ಹೋಗಿ ಸಮಸ್ಯೆ ಆಗುತ್ತದಲ್ಲ. ವಾಲ್ಮೀಕಿ ನಿಗಮ ಅಂತ ಮಾತಾಡತ್ತೆ. ಐದಾಗ ಹೋಯ್ತು, ತಪ್ಪೋಯ್ತು ಅಷ್ಟೇ, ಇಲ್ಲಾಂದ್ರೆ ತಪ್ಪಾನೆ ಇರಲಿಲ್ಲ. ನಾವು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ದಿನೇಶ್ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರು ಡಾಕ್ಟರ್ ಅಂತ ಅನ್ಕೊಂಡಿದ್ರು. ಅವ್ರು ಯಾವ ಡಾಕ್ಟರ್ ಪದವಿ ಅವ್ರು ಮಾಡ್ಕೊಂಡು ಬಂದಿರೋ ಗೊತ್ತಿಲ್ಲ. ಅವ್ರು ಏನೇನೂ ಇಲ್ಲ. ಅವ್ರಿಗೆ ಹೇಳಿ ಸ್ವಲ್ಪ ಆರೋಗ್ಯ ಸಚಿವರೇ, ಅವ್ರ ಆ ರೀತಿ ಮಾತಾಡಿ. ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ನೀವು ಯಾಕೆ ಸುಮ್ಮನೆ ಬಿಟ್ಟು ಹೋಗ್ತೀರಾ? ನಿರ್ವಹಣೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ? ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ? ಯಾವ ಯಾಕೆ ಮಾತಾಡ್ತೀರಿ? ಆರೋಗ್ಯ ಏನು ಅಂತ ಗೊತ್ತಿದ್ದಾರೆ. ನಿಮ್ಮಿನ್ನೆಲ್ಲ ನೋಡ್ಕೊಳ್ರಿ, ನಿಮ್ಮಿನ್ನೆಲ್ಲ ಬಗ್ಗೆ ಮಾತಾಡ್ತೀನಿ. ವೈಯಕ್ತಿಕವಾಗಿ ಮಾತಾಡ್ತೀನಿ. ಸರಿ, ಯಾರೇನು ಎದ್ದಕ್ಕೆ ಮಾತಾಡ್ತಾರೆ ಅಲ್ಲಿ ಮಾತು ಮುಗಿಸ್ತಾರೆ, ಅವ್ರಿಗೆ ಉತ್ತರ ಕೊಡ್ತಾರೆ. ನೀವು ಮಾತಾಡಿ. ಈಗ ಆಯ್ತು, ದಿನೇಶ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ಪ್ರಿಯಾಂಕ್ ಅವರು ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ದಿನೇಶ್ ಅವರೇ, ದಿನೇಶ್ ಸುರೇಶ್ ಅವರೇ, ಮಾತಾಡ್ಬೇಕಂತ ಗೊತ್ತಿಲ್ಲ. ಈ ಸರಿ ಸದನ ನಡಿಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ಇಷ್ಟೊತ್ತು 1 ಅವರ್ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಆಡಳಿತ ಪಕ್ಷದವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ.
ಅವ್ರಿಗೆ ಇರ್ಬೇಕು ಜಾಸ್ತಿ. ನಮ್ಗೆ ಅಧಿಕಾರ ಕೊಟ್ಟಿದ್ದೀರಾ ಮಾತಾಡಕ್ಕೆ, ವಿರೋಧ ಪಕ್ಷವಾಗಿ ಹೇಳಕ್ ಅಧಿಕಾರ ಕೊಟ್ಟಿದ್ದೀರಾ, ನಾವ್ ಮಾತಾಡ್ತೀರಿ. ನಾವ್ ಏನೇನ್ ತೆಗಳಿಸ್ತೀರೋ ಬೈತೀರೋ ಎಲ್ಲ ಕೇಳಿಸ್ಕೊಳ್ಳಿ. ನೀವು ಉತ್ತರ ಕೊಡೋವಾಗ ನಮ್ಗೆ ಅದಕ್ಕಿಂತ ಏನೇನ್ ಹೇಳ್ಬೇಕು ಎಲ್ಲ ಹೇಳಿ. ಮಾತಾಡಿ ಉತ್ತರಗಳು ಕೊಡೋವಾಗ ಏನೇನ್ criticize ಮಾಡೋದು ಎಲ್ಲ ಮಾಡಿ. ಮಾತಾಡಿ. ನೀವು ಆ ಕಡೆ ಈ ಕಡೆ ಪ್ರಶ್ನೆ ಮಾತಾಡಿದ ಇದೇ ರೀತಿ ಚರ್ಚೆ ಆಗ್ತದೆ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡತದಿಂದ ತೆಗೆದಾಕಿ, ಕಡತದಿಂದ ತೆಗೆದಾಕಿ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡತದಿಂದ ತೆಗೆದಾಕಿ. ಯಾರು ಬೇಡ ಅಂತಾರೆ? ಮಾನ್ಯ ಅಧ್ಯಕ್ಷರೇ, ಅಬ್ಜೆಕ್ಷನ್ ಮಾಡೋದ? ಪ್ರತಿಪಕ್ಷ ನಾಯಕರೇ, ಮಾನ್ಯ ಅಧ್ಯಕ್ಷರೇ ತಮ್ಮ ಕೂತ್ಕೊಳ್ಳಿ, ಅಶೋಕ್ ಕೂತ್ಕೊಳ್ಳಿ. ಕಂಟ್ರೋಲ್ ಮಾಡಿ. ನೀವು ಮಿನಿಸ್ಟರ್ ಒಬ್ಬೊಬ್ಬರಿಂದ ಮಾತಾಡಿದ್ರೆ ಇನ್ನು ನಡೆಸಲು ಸಾಧ್ಯ ಉಂಟು. ಮತ್ತೆ ಅಶ್ವಥ್ ನಾರಾಯಣ ಅವ್ರು ಮಾತಾಡಿ ಅದು ಆಯ್ತು. ನೀವು ನೀವು ಈ ರೀತಿ ಮಾತಾಡಿ ಹೇಗೆ ಮಿನಿಸ್ಟರ್ ಅವರೇ? ಮಿನಿಸ್ಟರ್ ಅವರೇ, ಭ್ರಷ್ಟಾಚಾರ ಇಲ್ಲದ ಒತ್ತು ಬಂದಿದ್ದೀರಾ? ಭ್ರಷ್ಟಾಚಾರ ಇಲ್ಲದ ಒತ್ತು ಬಂದಿದ್ದೀರಾ? 26% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಆಯ್ತು ಮಾತಾಡಿ. ಆಯ್ತು, ಈಗ ನೋಡಿ ಮಧು ಕೂತ್ಕೊಳ್ಳಿ, ಬಂದದ್ದು ಈಗ ಮತ್ತೆ ಈಗ ಮಾತಾಡಿದ್ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೇಳ್ದು ಕೇಳಿ, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ವಿ. ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿ ಸಮಸ್ಯೆ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾ ಕೃಷಿ ಇಲಾಖೆಯಲ್ಲಿ 26% ಏನ್ ಕಮಿಷನ್ ಹೊಡಿತಾ ಈಗ ವಾಲ್ಮೀಕಿ ಬಗ್ಗೆ ಮಾತಾಡಿ. ನೀವು ವಾಲ್ಮೀಕಿ ಬಗ್ಗೆ ಮಾತಾಡಿ. ನೀವು ಸಬ್ಜೆಕ್ಟ್ ಹೋಗ್ಬೇಡಿ. ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಡಿ. ಆಯ್ತು, ಈಗ ನಿಮ್ಗೆ ಏನು ಉದ್ದೇಶ? ಯಾಕೆ ಮಾತಾಡ್ತಾರೆ? ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತಾರೆ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡ್ಬೇಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ. ಆಯ್ತು, ನೀವೀಗ ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತೀರಿ? ನೀವು ಹಂಗ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್. ಯಾರ ಮೇಲೆ ಎಲ್ಲಾರು ತಡ ಇಲ್ದೆ ಹೇಳತ್ತಾರ. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅದು ಕಡದಿದ್ದ ತೆಗೆದಾಕ್ಸಿ. ಆಡಳಿತ ಪಕ್ಷದಾಗ ಇದ್ದವರು ಮಾತಾಡ್ಲಿ, ಇರಬೇಕು. ಭ್ರಷ್ಟಾಚಾರ ಅದು ಬಿಜೆಪಿ ಸರ್ಕಾರ ಎಲ್ಲರೂ ಗೊತ್ತಿದೆ. 136 ಜನ ಸುಮ್ಮನೆ ಕೊಟ್ಟೈತಿ. ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು. ಇವತ್ತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವರೆಲ್ಲರೂ ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತೈತಿ. ಒಬ್ಬರಾದ್ಮೇಲೆ ಒಬ್ಬರು ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರು. 9:30 ಬರ್ರಿ ಅಂತ ನೀವು 9:30 ವಾಲ್ಮೀಕಿ ಮುಗಿ ಟೈಮ್ ಮುಗಿದೆ. 5 ನಿಮಿಷ 11:30 ತನಕ ಮುಖ್ಯಮಂತ್ರಿಗಳು ಆಗಿ ಯಾರು ಬಂದಿಲ್ಲ. 5 ನಿಮಿಷ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, 5 ನಿಮಿಷ ಅಲ್ಲ, ನಾನು ಮಾತಾಡಕ್ಕೆ ಶುರು ಮಾಡೋತ್ತಿಗೆ ಎಲ್ಲಾರು ನಿಮ್ಮ ಮಂತ್ರಿಗಳು ಈಗ ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು? ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ. ಅವರ ಹೆಸರಲ್ಲೇ ಮಾಡಿದಂತ ನಿಗಮ. ಆ ನಿಗಮದಲ್ಲಿ ಯಾವ ಸಮಾಜಗಳು ಅದಾವ, ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ. ಅಲ್ಲಿ ಕೇವಲ ಬ್ಯಾಡ್ರದಾರ, ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ? ಇಲ್ಲ, ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ್, ಅತ್ಯಂತ ಸಣ್ಣ ಸಮಾಜಗಳದಾವ್. ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ 3,000, 4,000, 5,000 ಇದಾವ್. ಅವರ ಸಮಾಜದಿಂದ ಒಬ್ಬನೇ ಡಿಗ್ರಿ ತಗೊಂಡವನಿಲ್ಲ, ಒಬ್ಬನೇ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ. ಅಂತ ಸಮಾಜಗಳದಾವ್. ಅವ್ರ ಹೆಸರು ಕೇಳಿದ್ರ ಅಧ್ಯಕ್ಷರ, ಇಲ್ಲಿ ಎಷ್ಟೋ ಜನ ನಮ್ಮ ಸದಸ್ಯರಿಗೆ ಆ ಸಮಾಜಗಳ ಹೆಸರು ಗೊತ್ತಿಲ್ಲ. ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ್. ಅದ್ಯಾನ, ಬಾರ್ದ, ಬಾವ್ಚ, ಚೋಡ್ದಾರ, ದುಬ್ಲ, ಗಬಿಟು, ಗೌಡ್ಲು, ಹಸಲೂರು, ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ. ಈ ಎಲ್ಲಾ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು. ಈ ವಾಲ್ಮೀಕಿ ನಿಗಮ ಯಾರೋ ಒಬ್ರು ನಡೆಸ್ತಿದ್ರಂದ್ರೆ ನಾವು ಬಾಳ ತಲೆ ಕಡಿಸ್ಕೊಂತಿದ್ದಿಲ್ಲ. ಅವ್ ಭ್ರಷ್ಟ ಮಂತ್ರಿ ಅದಾನ,
ಆ ಭ್ರಷ್ಟ ಅಧ್ಯಕ್ಷ ಅದಾನ 100% ಹೊಡೆದಾರ ಅಂದ್ರೆ ನಮ್ಗೆ ತಲೆ ಕೆಡಿಸ್ಕೊತಿದ್ದಿಲ್ಲ ನಾವು. ಈ ನಿಗಮ ಡೈರೆಕ್ಟ್ಲಿ ಬರೋದು ಮುಖ್ಯಮಂತ್ರಿಗಳ ಕೆಳಗ, ಮುಖ್ಯಮಂತ್ರಿಗಳ ಮೂಗಿನ ಕೆಳಗ ಈ ನಿಗಮದ ಅನ್ಯಾಯ ಆಗೈತಿ. ಇದನ್ನ ನೋಡಿದ್ರ ಬಸವಣ್ಣವರ ಒಂದು ವಚನ ನೆನಪು ಬರ್ತೈತಿ. ಮುಖ್ಯಮಂತ್ರಿಗಳ ಉತ್ತರ ಕೊಡ್ರಿ. ಆಯ್ತು. ಫೈನಾನ್ಸ್ ಇಲಾಖೆ ಯಾರ ಕೆಳಗೆ ಬರ್ತೈತಿ ಅಧ್ಯಕ್ಷರ? ಫೈನಾನ್ಸ್ ಇಲಾಖೆ ಯಾರ ಕೆಳಗೆ ಬರ್ತೈತಿ? ನಾನು ಎಲ್ಲ ಇಲಾಖೆಗೂ ಬರುತ್ತೆ, ಫೈನಾನ್ಸ್ ಎಲ್ಲ ಇಲಾಖೆಗೂ ಬರುತ್ತೆ ಅಧ್ಯಕ್ಷ, ಒಂದೇ ಇಲಾಖೆಗಲ್ಲ, ಎಲ್ಲ ಇಲಾಖೆ. ಹೌದು, ಎಲ್ಲ ಇಲಾಖೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಹೆಸರು ತಗೊಂಡು ಅಧಿಕಾರಕ್ಕೆ ಬಂದಿದೆ, ಯಾರ್ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದಾರ, ಯಾರ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಮಾನ್ಯ ಅಧ್ಯಕ್ಷರ? ಇವತ್ತು ಮುಸ್ಲಿಂ ಸಮಾಜ, ನಿಮ್ಮ ಸಮಾಜ ಇಡೀ 100% ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತು. ಅಲ್ಲ ಅದನ್ನೇ ಹೇಳ್ತೇನೆ, 100% ಈಗ ವಾಲ್ಮೀಕಿ ಮುಗೀತಾ? ವಾಲ್ಮೀಕಿ ಮುಗೀತಾ? ಚೆನ್ನಿ ಮಾತಾಡಿ. ಮಂತ್ರಿಗಳಾಗಿದ್ದಾರೆ. ಈ ಪರಮಾವಧಿಯ ಹೇಳಿಕೆ ಆ ಇಲಾಖೆಯಲ್ಲಿ 400 ವಾಲ್ಮೀಕಿ ಬಗ್ಗೆ ಮಾತಾಡಿ. ಹ್ಯಾಬಿಟ್ಯಾಟ್ ಸಂಸ್ಥೆಯಿಂದ 400 ಕೋಟಿ ಹಗರಣ, 400 ಕೋಟಿ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ. ಈಗ ವಾಲ್ಮೀಕಿ ಮುಗೀತಾ? ಪೊನ್ನಣ್ಣ ಮಾತಾಡಿ. ಇವತ್ತು ಹಗರಣ ಆಗೈತಿ. ಪೊನ್ನಣ್ಣವರ ನೆಕ್ಸ್ಟ್. ಲೇಬರ್ ಡಿಪಾರ್ಟ್ಮೆಂಟ್ ಹಗರಣ. ವಾಲ್ಮೀಕಿ ಆಯ್ತು, ಆಯ್ತು ತೆಗಿತೇನೆ. ಪ್ರಜಾವಾಣಿಯಲ್ಲಿ ಇವತ್ತು ಬಂದಿದೆ. ಆಯ್ತು, ಇದು ಮುಗೀತು. ಈಗ ವಾಲ್ಮೀಕಿ ಮುಗೀತಾ? 96 ಲಕ್ಷ ರೂಪಾಯಿ ವಾಲ್ಮೀಕಿ ಹಣ ಒಂದೇ ಒಂದು ಮಾತಾಡ್ಲಿಕ್ಕೆ 96 ಲಕ್ಷ ರೂಪಾಯಿ, 98 ಲಕ್ಷ ರೂಪಾಯಿ ಅಧ್ಯಕ್ಷ, 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ರಾಯಚೂರಲ್ಲಿ ಒಂದೇ ಕುಟುಂಬಕ್ಕೆ ಹೋಗಿ 8 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣ. ಹೆಡ್ಲೈನ್ ಇವತ್ತ 300 ಕೋಟಿ ರೂಪಾಯಿ ಹಗರಣ, ಡೆಂಗೂದಲ್ಲಿ ಹಗರಣ, ವಾಲ್ಮೀಕಿ ಸಂಬಂಧ ಮಾತನಾಡಿ. ಇದನ್ನೆಲ್ಲ ನೋಡಿದ್ರ ವಾಲ್ಮೀಕಿ ಬಗ್ಗೆ ಮಾತಾಡಿ. ಅದು ಬಿಟ್ಟು ಯಾವ ಸಬ್ಜೆಕ್ಟ್ ಮಾತಾಡಿದ್ರೆ ಏನ್ ಮಾಡುದು? ಇಲ್ಲಿ ಬಸವಣ್ಣ ಅವ್ರದ ಒಂದು ವಚನ ನೆನಪು ಬರ್ತೈತಿ, ಅದನ್ನು ಹೇಳುದಿಲ್ಲ. ನೆನಪು ಮಾತು ಹೇಳ್ತೀರಿ. ಬಸವಣ್ಣವ್ರು ಏನ್ ಹೇಳಿದ್ರು? ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಏರು ನೀರುಂಬುಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಮಲೆ ಹಾಲು ನಂಜಾಗಿ ಏನಾಗಿದೆ ಅಲ್ಲಿ? ಇನ್ನಾರಿಗೆ ದೂರುವೆ ಕೂಡಲೇ ಸಂಗಮ. ನೆನಪಿಲ್ಲಿಗೆ ಸಡನ್ ಆಗಿ ಎದ್ದೇನು ಮಾತಾಡಿ ಕೂತ್ಕೊಳ್ಳಿ. ಇವತ್ತು ಒಲಿ ಹತ್ತಿ ಉರಿದ್ರೆ ಅದನ್ನ ಆರಿಸಬಹುದು, ನೆಲನ ಹತ್ತಿ ಉರಿದ್ರೆ ಎಲ್ಲಿ ಹೋಗ್ಬೇಕು ದೇವ್ರ? ಇವತ್ತ ಕೆರೆಗೆ ಒಡ್ಡೆ ಹಾಕಿರ್ತಾರ ನೀರ್ ನಿಲ್ಲಿಸ್ಬೇಕಂತ ಹೇಳಿ, ಅದ ಕೆರೆ ಒಡ್ಡನ್ನ ನೀರ್ ಕುಡಿಯಾಕತ್ತಾರ. ಏನ್ ಮಾಡ್ಬೇಕು ಕೆರೆ? ಇವತ್ತು ಬೇಲಿನ ಎದ್ದು ಫಲ ಮೇದರೆ ಏನ್ ಮಾಡ್ಬೇಕು? ತಾಯಿ ಹಾಲನ್ನ ನಂಜಾತಂದ್ರ ಮಗು ಎಲ್ಲಿ ಹೋಗ್ಬೇಕು? ಇವತ್ತ ರಕ್ಷಣೆ ಮಾಡಬೇಕಾದ ಮುಖ್ಯಮಂತ್ರಿಗಳ ಕೆಳಗನ ಇಷ್ಟು ದೊಡ್ಡ ಪ್ರಮಾಣದ ಹಗರಣಗಳ ಹಾಕೊಂತ ಹೋದರ ಏನು ಮಾಡಬೇಕು ರಾಜ್ಯದ ಜನತೆ? ಒಂದಲ್ಲ ಎರಡಲ್ಲ, ರೈತರ ಹೆಸರಲ್ಲೇ ಓಟನ್ನ ತೆಗೆದುಕೊಂಡ್ರಿ. ಡಿಸಿಸಿ ಬ್ಯಾಂಕು, ರೈತರ ಬ್ಯಾಂಕು. ವಾಲ್ಮೀಕಿ ಬಗ್ಗೆ ಮಾತಾಡಿ ಟೈಮ್ ಆಯ್ತು. ನೀವು ನೆಕ್ಸ್ಟ್ ಮಾತಾಡಿ ಎಲ್ಲ ವಿಚಾರ ಎಲ್ಲ ಖಾಲಿ ಮಾಡಿ ಮತ್ತೆ ಏನು ಮಾತಾಡಿದ್ರಿ ನೀವು? ಪರಿಶಿಷ್ಟರ ಹಗರಣ ಒಮ್ಮೆ ಮುಗಿಲೀಗ ವಾಲ್ಮೀಕಿ. ಇಲ್ಲಿ ನೋಡ್ರಿ 100% ಕಮಿಷನ್ ಅಂತೆ ಬಂದು ಪೇಪರ್ ಓದಿಕೊಂಡು ಇಲ್ಲಿ ಚರ್ಚೆ ಮಾಡಿದ್ರೆ ಆಗ್ತದ? ಪೊನ್ನಣ್ಣವ್ರು ಮಾತಾಡಿ. ವಾಲ್ಮೀಕಿ ನಿಗಮದಿಂದ ಕೆಲವರು ಹಣಕಾಸು ಸಂಸ್ಥೆಗೆ ಇಲ್ಲ ಅಧ್ಯಕ್ಷರ ಅಂತ ಹೇಳಿದ್ರೆ ನಿಮ್ಗೆ ವಾಲ್ಮೀಕಿ ಬಗ್ಗೆ ಏನೆಲ್ಲ ಸಂಸ್ಥೆ ತಗೊಂಡ್ರೆ ಆಗ್ತದ? ಯಾವ ಪೇಪರ್ ಇಟ್ಕೊಂಡು ನಾವೇನ್ ಮಾಡುದು? ಎಲ್ಲಾ ಸಮಾಜಗಳು ಇದನ್ನ ಓದ್ತೀನಿ. ಅಲ್ಲ, ನೀವು ವಾಲ್ಮೀಕಿ ಬಗ್ಗೆ ಮಾತು ಬೇಗ ಮುಗಿಸಿ. ನಿಮ್ನ ಮೆಚ್ಕೊಂಡೆ ಎಲ್ಲಾರು ಸದಸ್ಯರಿಗೆ, ಅಧ್ಯಕ್ಷರಿಗೆ ನೀವು ಎಲ್ಲಾರ್ಗು ಏನೋ ಉಪದೇಶ ಹೇಳಿದ್ರಿ, ಅದ್ ನಾವು ಮೆಚ್ಕೊಂಡೆ ಒಂದು 10 ನಿಮಿಷ ನಮಗೆ ಮಾತಾಡ್ಕೊಡ್ರಿ. ಅಲ್ಲ, ನೀವು ಏನು ಯಾವ ಸಬ್ಜೆಕ್ಟ್ ತಗೊಳ್ತೀವಿ? ವಾಲ್ಮೀಕಿ ಬಗ್ಗೆ ಮಾತಾಡಿದ್ರೆ ಕರ್ನಾಟಕದಿಂದ ಯಾರ ಮಾತಾಡ್ಬೇಕು ಬೇಡ? ಸರಿಯಾಗಿ ಮಾತಾಡ್ಬೇಕಲ್ಲ. ಉತ್ತರ ಕನ್ನಡ ಗೌರವ ಉಳಿಸಬೇಕು. ನೀವು ಏನೇನು ಮಾತಾಡಿ ಅವ್ರ ಗೌರವ ತೆಗೆಯುವುದಲ್ಲ. ಅವರಂತೂ ಸರ್ಕಾರದ ಕರೆಕ್ಟ್ ಆಗಿ ಮಾತಾಡಿ. ವಾಲ್ಮೀಕಿ ಸಂಬಂಧ ಬಗ್ಗೆ ಮಾತಾಡಿ. ಮಾತಾಡ್ಕೊಡ್ರಿ. ಇವತ್ತ 100ಕ್ಕೆ 100 ಪ್ಲೀಸ್ ಕೂತ್ಕೊಳ್ಳಿ. ಒಮ್ಮೆ ಆಯ್ತು, ಒಮ್ಮೆ ಕೂತ್ಕೊಳ್ಳಿ. ಈಗಲೇ ಇಲ್ಲಿದ್ದೇ ಮುಗಿಲಿಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗ್ಲಿಕ್ಕೆ. ಒಮ್ಮೆ ಕೂತ್ಕೊಳ್ಳಿ. ಈಗ
ಒಮ್ಮೆ ಕೂತ್ಕೊಳ್ಳಿ ನೀವು start ಮಾಡಿ. ವಾಲ್ಮೀಕಿ ನಿಗಮದಿಂದ ಆಯ್ತಮ್ಮ ಹಣಕಾಸು ಮಾತಾಡುವ ಸಂಸ್ಥೆಗೆ ಗಡಿಬಿಡಿ ಹಣ ಮಾಡಬೇಡಿ. ವರ್ಗಾವಣೆ ಆಗಿದೆ. ಸಮಾಧಾನ ಸಂಸ್ಥೆಯಿಂದ ಬಂದ ಹಣವನ್ನು ಖಾತೆ ಹೊಂದಿದವರು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವ. ಶೇಕಡ 10% ಕಮಿಷನ್ ಕೊಡುವ ಆಮಿಷ ಒಡ್ಡಲಾಗಿತ್ತು. SIT ಹಾಗೂ ಇಡಿ ತನಿಖೆ ತೀವ್ರಗೊಂಡ ನಂತರ ಆ ಕ್ರಮದಲ್ಲಿ ಭಾಗಿಯಾದವರು ತಟಸ್ಥರಾಗಿದ್ದಾರೆ. SIT ಮತ್ತು ಇಡಿ ಇದು ತನಿಖೆ ಆದ ನಂತರ ಬೂದಿ ಆಳಿನ ಕೆ ವೆಂಕಟರಾಘು ಹಾಗೂ ಅವರ ಕುಟುಂಬದವರಿಗೆ 98 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ಹೋಗಿದೆ. ವಾಲ್ಮೀಕಿ ನಿಗಮದ ಹಣ ತನಿಖೆ ನಡೀತಾ ಇದ್ದಲ್ಲ, ನೀವು ಹೇಳಿ ಸಜೆಷನ್ ಹೇಳಿ, ಏನ್ ಮಾಡ್ಬೇಕು ಹೇಳಿ, ಅವ್ನು ಜೈಲಿಗೆ ಆಗಬೇಕಾ ಪಾಸಿಗಳು ಏನು ಹೇಳಿ ಅನ್ನೋದು ಒಂದು. ಮಾನ್ಯ ಅಧ್ಯಕ್ಷರೇ, ಓದಿದ್ದು ನಾವೇನ್ ಮಾಡುದಿಲ್ಲ, ನಾನು ಓದಿದ್ದೇನೆ ನಾನು ಹೇಳ್ತಿದ್ದೇನೆ. ಇವತ್ತು ಜವಾಬ್ದಾರಿ ಯಾರ್ದೈತಿ? ಇದ್ರ ಜವಾಬ್ದಾರಿ ಯಾರೈತಿ? ಆಯ್ತು. ಇವತ್ತು ರೈತರಲ್ಲಿ ಹಗರಣ, ಕಾರ್ಮಿಕರಲ್ಲಿ ಹಗರಣ, ST ಯಲ್ಲಿ ಹಗರಣ, SC ಯಲ್ಲಿ ಹಗರಣ, ಮುಸ್ಲಿಂರಲ್ಲಿ ಹಗರಣ, ಆಯ್ತು. ಇದಕ್ಕೆಲ್ಲದಕ್ಕೂ ಜವಾಬ್ದಾರಿ ಇದ್ದವರು ಮುಖ್ಯಮಂತ್ರಿಗಳು, ಉತ್ತರ ಕೊಡ್ತೇನೆ. ಆದವರು